ನಮಸ್ತಸ್ಯೈ ನಮೋ ನಮಃ. ಮಡದಿಯಾಗಿ ಮಾತೆಯಾಗಿ ಮನೆಯ ನಡೆಸುವಳು, ಸೊಸೆಯು ಬೇಕು ಇವಳ ಹಾಗೆ ಎನಿಸು ಗುಣದವಳು. ಸೌಟು ಹಿಡಿದ ಕೈಗಳಲ್ಲಿ ಸಾಕ್ಷಿ ಹುಡುಕುವಳು, ತಪ್ಪು ಮಾಡೋ ಚೋರರನ್ನು ಪತ್ತೆ ಮಾಡುವಳು. ಪ್ರತಿಭಾ ಪ್ರತಿಭಾ ನಮ್ ಪತ್ತಿದಾರಿ ಪ್ರತಿಭಾ, ಪ್ರತಿಭಾ ಪ್ರತಿಭಾ ನಮ್ ಪತ್ತಿದಾರಿ ಪ್ರತಿಭಾ. ಅಜಯ್ ಮನೆಗೆ ಬರೋದು ಯಾವಾಗಲೂ ಲೇಟು, ಆದರೂ ಏನೋ ಟೆನ್ಷನ್, ಏನೋ ಕುತೂಹಲ. ಅವನು ಚಿದಾನಂದ ಮೂರ್ತಿ ಮನೆಗೆ ಹೋಗಿದ್ದಾನೆ. ಅವ್ರ ಮನೆಗೆ ಯಾರಾದರೂ ಪುರೋಹಿತರು ಬರ್ತಿದ್ರಾ ಅಂತ ವಿಚಾರಣೆ ಮಾಡೋಕ್ಕೆ. ಗೌರಮ್ನವರು ಕಾಶಿಯಿಂದ ಗಂಗಾಜಲ ತರಿಸ್ಕೊಂಡು ರೆಗ್ಯುಲರ್ ಆಗಿ ಪೂಜೆ ಆದಮೇಲೆ ತೀರ್ಥ ಥರ ಕುಡಿತಾ ಇದ್ರಂತೆ, ಹೌದಾ? ಅದಿತಿಗೆ ಚಿನ್ನಮ್ಮನ ಮೇಲಿನ ಕೋಪ ಕಡಿಮೆ ಆಗಲೇ ಇಲ್ಲ. ನಾಲ್ಗೆ ಉದ್ದಾಯ್ತು ನಿಂದು. ಕೆಲಸದವ್ರನ್ನ ಎಲ್ಲಿಟ್ಟಿರ್ಬೇಕೋ ಅಲ್ಲಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಅನುಮಾನ ನಿಜ ಆಗಿತ್ತು. ಗಂಗಾಜಲ ತಂದ್ಕೊಡ್ತಿದ್ದಿದ್ದು ಒಬ್ರು ಪುರೋಹಿತರು ಅಂತ. ಗೌರಮ್ಮನಿಗೆ ಗಂಗಾಜಲ ಕೊಡ್ತಿದ್ದು ಚಂದ್ರಪ್ಪ ಅಂತ. ಅಜಯ್ ಮತ್ತೆ ಹೊಸ ಬೇಡಿಕೆ ಇಟ್ಟ. ನಾಳೆ ನನ್ನ ಜೊತೆ ಬರೋದಕ್ಕೆ. ಎಲ್ಲಿಗೆ? ಚಂದ್ರಪ್ಪನವ್ರ ಮನೆಗೆ. ವಯಸ್ಸಾದವರು, ಪಾಪ ಅನ್ನಿಸ್ತು, ಒಪ್ಕೊಂಡೆ. ಆದರೆ ಮನೆಯಿಂದ ಸುಳ್ಳು ಹೇಳಿ ಆಚೆ ಹೋಗೋದು ಹೇಗೆ? ವೈದ್ಯರೇ, ವೈದ್ಯರೇ ಎದ್ದೇಳಿ. ಶು, ಕಾಫಿ ಇದೆ ಕೈಯಲ್ಲೇ, ಎದ್ದೇಳಿಪ್ಪ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಜಾಣೆ. ತೊಳಿ ಕಾಫಿ. ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ. ಯಾಕೇನಾಯ್ತು? ಚೆನ್ನಾಗಿಲ್ವಾ? ಏನಿಲ್ಲ, ಸ್ವಲ್ಪ ಸಕ್ಕರೆ ಬೆರೆಸ್ಕೊಡ್ತೀನೋ ಅಂತ. ನಾನು ಕುಡಿಯಲ್ಲಪ್ಪ. ಯಾಕೆ, ಉಪವಾಸನ? ಇಲ್ಲ ವೈದ್ಯರೇ, ದಿಶಾ ಅವ್ರ ಅತ್ತೆ ಮನೆಗೆ ಹೋಗ್ತಿದ್ದಾಳಲ್ಲ, ಅವಳ ಹೆಸ್ರಿಗೊಂದು ಅರ್ಚನೆ ಮಾಡ್ಸೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಓ ಹೌದಾ, ಸರಿ ಹಾಗಾದ್ರೆ ನಡಿ, ನಾನು ಬರ್ತೀನಿ. ಅಯ್ಯೋ ಬೇಡ. ನೀವೇನು ಬರೋದು ಬೇಡ. ಯಾಕೆ? ಅಜಯ್ ಪೊಲೀಸ್ ಸ್ಟೇಷನ್ಗೆ ಹೋಗೋ ದಾರಿಯಲ್ಲೇ ದೇವಸ್ಥಾನ ಇರೋದು, ಅವನು ಹೊರಟಿದ್ದಾನೆ, ಅವನ ಹತ್ರನೇ ಡ್ರಾಪ್ ತಗೋತೀನಿ. ಓಹೋ, ಅಜಯ್ಗೆ ಯಾವ ದೇವ್ರ ಮೇಲೆ ಇಷ್ಟೊಂದು ಭಕ್ತಿ ಬಂತು? ನಮ್ಮ ವೈದ್ಯರಿಗೆ ನಿಜ ಹೇಳ್ಬಿಡ್ಲ? ಬೇಡ ಬೇಡ, ಇವ್ರ ಬಾಯಲ್ಲಿ ಏನೂ ನಿಲ್ಲಲ್ಲ. ಯಾವಾಗ ಯಾರ ಹತ್ರ ಏನು ಹೇಳ್ಬಿಡ್ತಾರೋ ಗೊತ್ತೇ ಆಗಲ್ಲ. ಏಯ್, ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ನೋಡಿ, ಬೆಳಗ್ಗೆ ಏನೇನೋ ಮಾತಾಡ್ತಾ ಕುತ್ಕೋಬೇಡಿ, ನಾನು ಹೊಡ್ತೀನಿ, ನೀವೆದ್ದು ರೆಡಿಯಾಗಿ. ಏಯ್, ಏನೇನೋ ಮಾತಾಡದ್ನ? ಏನು ಮಾತಾಡ್ದೆ? ಪ್ರತಿಭಾ, ನಿಮ್ಮ ದೇವಸ್ಥಾನ ಕೊಟ್ಟಿದ್ಯಾ? ಹೌದು ಅತ್ತೆ, ದಿಶಾ ಸುನಿಲ್ ಹೆಸರಿಗೆ ಅರ್ಚನೆ ಮಾಡ್ಸೋಣ ಅಂತ ಹೊರಟಿದ್ದೆ. ಹೌದಾ, ಒಳ್ಳೇದಮ್ಮ. ಹೇಳಿದ್ರೆ ನಾನು ಬರ್ತಾ ಇದ್ನಲ್ಲೇ. ಅಲ್ಲ ಅತ್ತೆ, ನಾವಿಬ್ರು ಇಲ್ಲಾಂದ್ರೆ ಅಜ್ಜಿ ಕೂಗ್ಬಿಡ್ತಾರೆ, ತಿಂಡಿ ಬೇರೆ ಕೊಡ್ಬೇಕು. ಸರಿ ಸರಿ. ನೋಡು ಹೇಗಿದ್ರು ಸ್ವಲ್ಪ ನಾನು ಕಳ್ಕಳಿ ಇಲ್ವನೇ? ನಾನೇನೋ ಮಾಡ್ದೆ? ಅಷ್ಟೊಂದ ಕೇಳೋದು? ಏನೋ ನೀನೇ ಕೊಡಂತ ಆಡ್ತಿಯಲ್ಲ. ಹೌದು, ನಾನ್ ಕೊಡೋದು ಒಂದೇ, ನಮ್ಮ ಬಾವ ಕೊಡೋದು ಒಂದೇ. ಹಾಗಿದ್ರೆ ಕೊಡು. ಕೊಟ್ಬಿಡ್ತಾರೆ ನಿನ್ಗೆ. ಯೋ, ಬೆಳಗ್ಗೆ ಯಾಕೆ ಕಿತ್ತಾಡ್ತಿದ್ದೀರಾ? ನೋಡಿ ಅದಕ್ಕೆ, ನಿನ್ನೆ ರಾತ್ರಿ ಸುನಿಲ್ ಬಾವ ಚಂಡಾಟದಲ್ಲಿ ಸೋತೋದ್ರು, ಅದಕ್ಕೆ 20,000 ರೂಪಾಯಿ ಕೇಳ್ತಾ ಇದ್ದಾಳೆ. 20,000 ರೂಪಾಯಿ? ಅಷ್ಟೊಂದು ದುಡ್ಡು ಕೇಳಿದ್ಯಾ? ಬುದ್ಧಿ ಇದೆಯಾ ನಿಂಗೆ? ಯಾರಾದ್ರೂ ಅಷ್ಟು ದುಡ್ಡು ಕೇಳ್ತಾರ? ಅವ್ರು ಏನ್ ಅನ್ಕೋಬೇಕು? ಮತ್ತೆ ಎಷ್ಟು ಕೇಳ್ಬೇಕು? 19,999 ರೂಪೀಸ್ ಕೇಳ್ಬೇಕಿತ್ತು. ಅವಳು ಹೇಳಿದ್ ಕರೆಕ್ಟ್ ಆಗೇ ಇದೆ. ಪ್ರತಿಭಾ ಹೇಳಿದಷ್ಟೇ ತಗೊಳ್ಳಿ ಬಿಡೋ. ಹಾ ಪ್ರತಿಭಾ, ನೀನು ಹೇಳೋದು ಮರ್ತನಲ್ಲ, ಇವತ್ತು 11, ನಾಳೆ 12. ಹೇಗಿದ್ರು ದೇವಸ್ಥಾನಕ್ಕೆ ಹೊರಟಿದ್ಯಾ, ವಾಪಸ್ ಬರೋವಾಗ ನಿಮ್ಮ ಮಾವನ ಕಂಟೆಸ್ಟ್ಗೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಂದ್ಬಿಡಮ್ಮ. ಸರಿ ಅತ್ತೆ. ಓ, ಇವತ್ತು 11ನೇ ತಾರೀಕಾ? ಮರ್ತೇ ಬಿಟ್ಟಿದ್ದೆ. ಹಾಲ್ ಟಿಕೆಟ್ ತರೋದಕ್ಕೆ ಇವತ್ತು ಲಾಸ್ಟ್ ಡೇಟು. ಅಯ್ಯೋ, ಇವತ್ತು 11ನೇ ತಾರೀಕಾ?
ರಂಗಶಂಕರದಲ್ಲಿ ನನ್ನ ಸ್ನೇಹಿತರದ್ದು ಒಳ್ಳೆ ನಾಟಕ ಇದೆ, ನಾನು ಹೋಗ್ಲೇಬೇಕು. ನೀನು ಹೋಗಲ್ಲ. ಆ ಇವತ್ತು 11ನೇ ತಾರೀಕು, ಎಲ್ರಿಗೂ ಎಲ್ಲ ನೆನಪಿದೆ. ಆದ್ರೆ ಅದಿತಿ ಬರ್ಡೇನೆ ಮರ್ತೋಗ್ಬಿಟ್ಟಿದ್ದೀರಾ. ಅಯ್ಯೋ, ನಾನು ಮರ್ತೋಗಿದ್ದೆ. ಜ್ಞಾಪಿಸಿದ್ ಒಳ್ಳೇದಾಯ್ತು ಕಣೆ. ನಡ್ರಿ ಎಲ್ಲರೂ ಹೋಗಿ ವಿಶ್ ಮಾಡೋಣ, ಇಲ್ಲಾಂದ್ರೆ ಕುರುಕ್ಷೇತ್ರನೇ ನಡೆದೋಗುತ್ತೆ. ಬನ್ನಿ ಬನ್ನಿ ಬನ್ನಿ. ಅತ್ತೆ ಒಂದು ನಿಮಿಷ ಇರಿ. ಯಾರು ಅದಿತಿಗೆ ವಿಶ್ ಮಾಡೋದು ಬೇಡ. ಏನು ಹೇಳ್ತಿದ್ದೀಯ? ಬೇಡ ಬೇಡ, ಅವಳು ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಇರಿ ಅತ್ತೆ, ಅವಳಿಗೊಂದು ಸರ್ಪ್ರೈಸ್ ಪಾರ್ಟಿ ಕೊಡೋಣ. ಮಕ್ಕಳಿಗೂ ಹೇಳಿ ವಿಶ್ ಮಾಡಬೇಡಿ ಅಂತ. ಈಗ ನಾನು ಹೋಗಿ ಸಂಜೆ ಪಾರ್ಟಿಗೆ ಬೇಕಾಗಿರೋ ಶಾಪಿಂಗ್ ಎಲ್ಲ ಮಾಡ್ಕೊಂಬರ್ತೀನಿ. ಅವ್ಳಿಗೊಂದು ಸ್ವೀಟ್ ಶಾಪ್ ಕೊಡೋಣ. ಓಕೆ, ದಿಸ್ ಇಸ್ ಆಪರೇಷನ್ ಆದಿತಿ. ನಾನು ಹೋಗಿ ಬರ್ತೀನಿ. ಆಯ್ತಮ್ಮ, ಒಳ್ಳೇದಾಗಲಿ. ಅದಕ್ಕೆ ನಿಮ್ಮ ಆಪರೇಷನ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನಿದು? ಜಾಮೂನ್ ಕಡೆ, ಇವತ್ತು ನಿನ್ನ ಬರ್ತ್ಡೇ ಅಲ್ವಾ? ಹ್ಯಾಪಿ ಬರ್ತ್ಡೇ. ಜಾಮೂನ್ ಮದುವೆ ಮನೆಗೆ ಮಾಡಿ ಜಾಮೂನ್. ಸದ್ಯ ನಮ್ಮ ಮನೇಲಿ ತಿಥಿ ಇಲ್ವಲ್ಲ, ಇದ್ದಿದ್ದಿದ್ರೆ ತಿಥಿಗೆ ಮಾಡಿದ ಪಾಯಸ ತಂದು ಕೊಡ್ತಿದ್ದೆ ಅನ್ಸುತ್ತೆ ನನ್ನ ಬರ್ಡೇಗೆ. ಯಾಕೆ ಹಾಗೆ ಮಾತಾಡ್ತಿದ್ಯಾ? ಇದೇ ನಮ್ಮನೆನಾ? ಅಡುಗೆ ಮನೆಗೆ ಹೋಗಿ ನಿನ್ಗೆ ಇಷ್ಟವಾದ ಸ್ವೀಟ್ ಮಾಡ್ಕೊಂಬಂದು ಕೊಡೋಕ್ಕೆ. ಅಟ್ಲೀಸ್ಟ್ ನಾನು ನಿನಗೆ ವಿಶ್ ಮಾಡಿದ್ದೀನಿ, ನಿಮ್ಮ ಮನೆಯವ್ರು ಅದನ್ನು ಮಾಡಲಿಲ್ವಲ್ಲ? ಮನೆಯವ್ರ ವಿಷಯ ಬಿಡಮ್ಮ, ಅಟ್ಲೀಸ್ಟ್ ನನ್ನ ಗಂಡನ ಕೂಡ ನನ್ನ ಬರ್ಡೇ ಅನ್ನೋದು ನೆನಪಿಲ್ಲ. ಅದಿತಿ, ಲೇ ಅದಿತಿ, ಅದಿತಿ ಆಯತ್ತೆ ಲೇ, ಇವತ್ತು 11ನೇ ತಾರೀಕು ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗುತ್ತೆ, ಜ್ಞಾಪ್ಸು ಅಂತ ಹೇಳಿದೆ. ಅಷ್ಟು ಮಾಡೋದಕ್ಕಾಗಲ್ವೇನೆ ನಿನಗೆ? ಪಕ್ಕದ ಮನೆ ಆಂಟಿ ಈಗಷ್ಟೇ ಹೇಳ್ತಾ ಇದ್ರು, ಅವ್ರ ಮನೆಗೆ ಸೀಸರ್ ಅನ್ನೋ ನಾಯಿನ್ ತಂದು 11ನೇ ತಾರೀಕಿಗೆ 1 ವರ್ಷ ಆಯಿತು ಅಂತ. ಸದ್ಯ ಆಗ ನನಗೆ ಇನ್ಶೂರೆನ್ಸ್ ಜ್ಞಾಪಕ ಬಂತು. ಇಲ್ಲ ಅಂದಿದ್ರೆ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗ್ಬಿಟ್ಟಿರೋದು. ಅಲ್ವೇ, ಕೆಳಗಡೆ ಮಕ್ಕಳು ತಿಂಡಿ ತಿಂದಿಲ್ಲ ಅಂತ ಗಲಾಟೆ ಮಾಡ್ತಿದ್ದಾರೆ. ಅಜ್ಜಿ ಮಾತ್ರೆ ತಗೋಬೇಕು, ತಿಂಡಿ ತಿನ್ಬೇಕು ಅಂತ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಆಫ್ಟರ್ ಆಲ್ ನಿನಗೆ ತಿಂಡಿ ಕೊಡೋದಿಕ್ಕೂ ಆಗೋದಿಲ್ವೇನೆ? ಪ್ರತಿಭಾ ಅದಕ್ಕೆ ಇಲ್ಲ ಅಂದ್ರೆ ಈ ಮನೆಯಲ್ಲಿ ಒಂದು ಕೆಲಸನೂ ಸರಿಯಾಗಿ ಆಗೋದಿಲ್ಲ. ನೀನು ಅಜ್ಜಿ ಹತ್ರ ಹೋಗ್ಬೇಡ, ನೀನೊಂದು ಹೇಳೋದು ಅವರೊಂದು ಅನ್ನೋದು ಸುಮ್ಮನೆ ಕಿರಿಕಿರಿ. ಮತ್ತೆ ಮದುವೆ ಮನೆ ಜಾಮೂನು ನಿಮಗೆ ಅಡುಗೆಯವರು ಮಾಡಿದ್ದು ಅಂದ್ರೆ ಆಗೋದೇ ಇಲ್ಲ ಅಲ್ವೇ? ಇಲ್ಲಿ ಕೊಡಿ, ಇಲ್ಲಿ. ಥ್ಯಾಂಕ್ ಯು. ನೋಡ್ರಿ ಅಮ್ಮ, ಪಕ್ಕದ ಮನೆ ನಾಯಿಗಿರೋ ಬೆಲೆನೂ ನನಗಿಲ್ಲ. ಎಕ್ಸ್ಪೈರ್ ಆಗ್ತಿರೋ ಇನ್ಶೂರೆನ್ಸ್ ನೆನಪಾಗ್ತದೆ, ಆದರೆ ಬದುಕಿರೋ ಹೆಂಡತಿ ಬರ್ಡೇ ನೆನಪಾಗ್ತಿಲ್ಲ ಅವ್ರಿಗೆ. ಯಾವಾಗಲೂ ಹೀಗೆ, ಆ ಪ್ರತಿಭೆನ ಹೊಗಳೋದು, ನನಗೆ ಹೋಲಿಸೋದು, ಅವಮಾನ ಮಾಡೋದು, ಇದೇ ಆಗೋಯ್ತು. ಆ ಕೆಲಸದೊಳು ಚಿನ್ನವನ್ ಬರ್ಡೇ ನಿಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ತಾರೆ, ನಾನು ಅವಳಿಗಿಂತ ಕಡೆ ಆಗೋದ್ನಲ್ಲ. ಈ ಮನೆಗೆ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ. ನಾನು ಏನು ಮಾಡ್ಬೇಕು ಹೇಳು? ಯಾರೇನು ಮಾಡಬೇಡಿ, ಎಲ್ಲ ನನ್ನ ಹಣೆ ಬರ, ನಾನೇ ಸಾಯ್ತೀನಿ. ಎಸ್ ಸರ್. ಓಕೆ ಸರ್, ಶೋರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಕ್ಕ, ಈ ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಇವತ್ತು ಅದಿತಿ ಅಕ್ಕನ ಬರ್ಡೇ ಅನ್ನೋದೇ ಮರ್ತೋಗ್ಬಿಟ್ಟೆ ನಾನು. ಪರವಾಗಿಲ್ಲ ಬಿಡು, ಸಂಜೆ ಸರ್ಪ್ರೈಸ್ ಪಾರ್ಟಿ ಕೊಡ್ತೀವಲ್ಲ, ಆಗ ವಿಶ್ ಮಾಡು, ಖುಷಿ ಪಡ್ತಾಳೆ. ಅಜಯ್, ದೇವಸ್ಥಾನ ಬಂತು, ಸ್ವಲ್ಪ ಗಾಡಿ ನಿಲ್ಸು. ಒಂದು ನಿಮಿಷ ಗಾಡಿ ನಿಲ್ಸಿ. ಅಕ್ಕ, ನೀವು ನಿಜವಾಗ್ಲೂ ಪೂಜೆ ಮಾಡಿಸ್ತೀರಾ? ನಾನೇನೋ ಮನೆಯಿಂದ ಹೊರಗೆ ಬರೋದಕ್ಕೆ ನೆಪ ಹೇಳ್ತಾ ಇದ್ದೀರಾ ಅನ್ಕೊಂಡೆ. ನಾನೇನು ನಿನ್ನ ಹಾಗಪ್ಪ, ದೇವ್ರನ್ನ ನಮ್ಮದೇ ಇರೋದಕ್ಕೆ. ಇವತ್ತು ದಿಶಾ ಗಂಡನ ಮನೆಗೆ ಹೋಗ್ತಿದ್ದಾಳೆ, ಅದಿತಿ ಬರ್ಡೇ.
ಇಬ್ಬರ ಹೆಸರುಗೂ ಅರ್ಚನೆ ಮಾಡಿಸ್ಕೊ. ಅಕ್ಕ ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಸರಿ. ಎಸ್ ಸರ್. ದೇವ್ರೆ, ಈ ಥರ ಪತ್ತೆದಾರಿ ಕೆಲಸದಲ್ಲಿ ನನಗೆ ಯಾವ ಅನುಭವನೂ ಇಲ್ಲ. ಆದರೆ ಒಂದೊಳ್ಳೆ ಉದ್ದೇಶದಿಂದ ಹೊರಟಿದ್ದೀನಿ. ನೀನು ನನ್ನ ಜೊತೆನೇ ಇರು. ನ್ಯಾಯ ಗೆಲ್ಲೋದಷ್ಟೇ ನನಗೆ ಮುಖ್ಯ. ನನ್ನಿಂದಾಗಿ ಯಾವ ತಪ್ಪು ಆಗಬಾರ್ದು. ಗೌರಮ್ನವ್ರ ಸಾವಿಗೆ ನ್ಯಾಯ ಸಿಗಬೇಕು. ಹೇ, ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ. ತುಂಬ ದೂರ. 4th block. ಬೇಡ. ಹೇ, ನನ್ನ ಫ್ರೆಂಡ್ ಅಂಗಡಿ ಇದೆ, ಅಲ್ಲಿ ಒಂದು ಗಿಫ್ಟ್ ತಗೊಂಡ್ರೆ ಇನ್ನೊಂದು ಗಿಫ್ಟ್ ಫ್ರೀ. ಆಹಾ, ಒಂದು ಉಡುಗೊರೆ ತೊಗೊಂಡ್ರೆ ಇನ್ನೊಂದು ಉಡುಗೊರೆನಾ? ಚೆನ್ನಾಗಿದೆ. ನೀನೊಂದು ಉಡುಗೊರೆ ತಗೋ, ಅದ್ರ ಮೇಲ್ಗಡೆ ಬರುತ್ತಲ್ಲ ಬಿಟ್ಟಿ, ಅದು ನನಗೆ. ಏ, ಹೇಳಿ ಮೇಲೆ. ಇಷ್ಟು ದೊಡ್ಡ ಮನೆಯಲ್ಲಿ ಬೇರೆ ಎಲ್ಲೂ ಜಾಗ ಸಿಗ್ಲವ ನಿಮಗೆ? ದಾರಿಗೆ ಅಡ್ಡವಾಗಿ ಕೂತಿದ್ದೀರಲ್ಲ. ಅದಕ್ಕೆ ವಾವ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಏನಾದರೂ ಸ್ಪೆಷಲಾ? ಏಯ್ ವಾನರಿ, ಅಷ್ಟು ಗೊತ್ತಾಗಲ್ವೇನೆ? ಅದಿತಿ ಅತ್ತಿಗೆ ಹಾಗೇನೆ, ಮನೇಲಿ ಇರಬೇಕಾದ್ರೂ ಅಲಂಕಾರ ಮಾಡ್ಕೊಂಡೇ ಇರ್ತಾರೆ. ರಾತ್ರಿ ಮಲಗಬೇಕಾದ್ರೂ ತುಟಿಗೆ ಬಣ್ಣ ಹಚ್ಕೊಂಡೇ ಮಲಗೋದು ಅಲ್ವಾ ಅತ್ತಿಗೆ? ಹೌದಪ್ಪ, ನಾನು ಹಾಗೇನೆ. ನನಗೆ ಹೇಗೆಗೋ ಇರೋಕೆ ಬರೋದಿಲ್ಲ. ನಾನು ಹೊಗಳ್ತಾ ಇದ್ದೆ. ಈ ಹೊಗಳಿಕೆ ಗಿಳಿಕೆ ಎಲ್ಲ ನಿಮ್ಮ ಪ್ರತಿಭಾ ಅದಕ್ಕೆ ಹತ್ರ ಇಟ್ಕೊ, ನನ್ನ ಹತ್ರ ಅಲ್ಲ. ಅರ್ಥ ಆಯ್ತಾ? ದಿವ್ಯಾ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ನಿಮ್ಮಮ್ಮ ನಿಮ್ಮ ಅಜ್ಜಿ ಕೇಳಿದ್ರೆ ಕೇಳಕ್ಕೆ ಹೋಗ್ಬೇಡ. ಅದಕ್ಕೆ ಎಲ್ಲಿ ಹೋಗ್ತಾ ಇದ್ದೀರಾ? ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳೋದು ನಾನ್ಸೆನ್ಸ್. ಅಯ್ಯೋ ಸಾರಿ, ನನಗಲ್ಲ, ಅಮ್ಮ ಕೇಳಿದ್ರೆ ಅಂತ. ನನಗೂ ಬೇಕಾದಷ್ಟು ಪರ್ಸನಲ್ ಕೆಲಸಗಳಿರುತ್ತೆ. ನಿಮ್ಮ ದೊಡ್ಡದಕ್ಕೆ ಹೋಗ್ಬೇಕಾದ್ರೆ ಹೀಗೆ ಕೇಳಿದ್ರಾ? ಅವಳು ಬಿಟ್ಟು ಬಿದ್ದಿದ್ದೀನಿ ಮನೇಲಿ. ಎಕ್ಸ್ಕ್ಯೂಸ್ ಮೀ, ಯಾಕೆ ಈ ಸ್ಮಶಾನ ಮೌನ? ದೆವ್ವಾಗಿ ಏನಾರು ನೋಡಿದ್ರ? ಜಸ್ಟ್ ಪಾಸ್ ಆಯ್ತು ಅಣ್ಣ. ಅದು ಪ್ರತಿಭಾ ಅದಕ್ಕೆ ಸರ್ಪ್ರೈಸ್ ಅಂತ ಹೇಳಿದ್ರಲ್ಲ, ಅದು ಯಾಕೋ ವರ್ಕೌಟ್ ಆಗೋ ಥರ ಕಾಣ್ತಾ ಇಲ್ಲ. ಆದಿತ್ಯ ಅದಕ್ಕೆ ಗೊರ್ರ ಅಂತದಾರ. ನಾವು ಬೆಳಿಗ್ಗೆನೆ ಅತ್ತಿಗೆಗೆ ಶುಭಾಶಯನ ಕೋರ್ಬಿಡ್ಬೇಕಾಗಿತ್ತು. ಈ ರಹಸ್ಯ ಕಾರ್ಯಾಚರಣೆ ಬೇಕಿರಲಿಲ್ಲ. ಬ್ರೋ, ಪಕ್ಕದ ಮನೆ ಸೀಸರು, ನಮ್ಮ ಮನೆ ಗೀಸರು, ಎರಡು ಸಖತ್ ಹಾಟ್ ಮಗ. ಏನು ಯೋಚನೆ ಮಾಡಬೇಡ. ಸಾಯಂಕಾಲ ಒಂದು ಗಿಫ್ಟ್ ಕೊಡ್ತಾ ಇದ್ದಂಗೆ ನಮ್ಮ ಮನೆ ಗೀಸರು ಚಿಲ್ ಆಗ್ಬಿಡುತ್ತೆ. ಸೊ ಜಸ್ಟ್ ಚಿಲ್ ಚಿಲ್ ಜಸ್ಟ್ ಚಿಲ್ ಜಸ್ಟ್ ಚಿಲ್ ಜಸ್ಟ್ ಚಿಲ್. ಈಗ ಜಸ್ಟ್ ಚಿಲ್ ಚಿಲ್ ಜಸ್ಟ್ ಚಿಲ್. ಇಲ್ಲ ಗಾಡಿ ನಿಲ್ಸಿ. ಅಕ್ಕ, ಆ ದೇವಸ್ಥಾನ ಕಾಣ್ತಿದ್ಯಲ್ಲ, ಅದರಿಂದ ಒಂದು ಓಣಿ ಇದೆ. ಬಲ್ಗಡೆನೆ ಚಂದ್ರಪ್ಪ ಅವ್ರ ಮನೆ. ಸರಿ, ನಾನು ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಅಷ್ಟರಲ್ಲಿ ನೀನು ಶಾಪಿಂಗ್ ಮುಗಿಸ್ಕೊಂಬರ್ತೀಯಾ? ಆಯ್ತಕ್ಕ. ಏನಾಯ್ತಕ್ಕ? ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಕ್ಕ, ನಾನೇ ಹೋಗೋ ಆಗಿದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಮನ್ನ ಕರ್ಕೊ ಬರ್ತಿದ್ದೆ. ಪ್ಲೀಸ್ ಗೋ ಅಕ್ಕ, ಯು ಕ್ಯಾನ್ ಡೂ ಇಟ್. ಸರಿ, ಆದರೆ ಇದೇ ಕೊನೆ. ಮತ್ತೆ ಕೇಸು ಪತ್ತೆದಾರಿ ಅಂತ ನಾನು ಹಿಂದೆ ಬೀಳಬಾರ್ದು. ಆಯ್ತಕ್ಕ. ಅಕ್ಕ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ಸರ್. ಹಾಂ ಸರ್, ಪುರೋಹಿತರು ಒಬ್ರು ಅವ್ರಿಗೆ ಗಂಗಾಜಲ ಸಪ್ಲೈ ಮಾಡ್ತಿದ್ದಾರಂತೆ. ಅವ್ರ ಮನೆ ಹತ್ರನೇ ಇದ್ದೀನಿ. ಎಸ್ ಸರ್. ಓಕೆ ಸರ್, ಓಕೆ ಸರ್, ಓಕೆ ಸರ್. ನಾನು ಯಾವತ್ತಾದರೂ ಈ ಥರ ಬೇರೆಯವ್ರ ಮನೆ ಮುಂದೆ ಬಂದು ನಾಟಕ ಮಾಡ್ತೀನಿ ಅಂದ್ಕೊಂಡಿದ್ನ. ವಿಶ್ ಮೀ ಬೆಸ್ಟ್ ಆಫ್ ಲಕ್. ಸರ್, ಸರ್, ಯಾರದು? ನಮಸ್ಕಾರಮ್ಮ. ನಮಸ್ಕಾರ. ನನ್ನ ಹೆಸರು ಶರ್ಮಿಳಾ ಅಂತ. ಗೌರಮ್ಮ ಅವ್ರ ತಂಗಿ ಮಗಳು ಚಂದ್ರಪ್ಪ ಅವ್ರನ್ನ ನೋಡಬೇಕಿತ್ತು. ಬಾ ಅಮ್ಮ, ಬನ್ನಿ ಒಳಗೆ.
ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ಎದ್ದೇಳಿ. ಅಮ್ಮ ಪರವಾಗಿಲ್ಲ, ಅವ್ರ ಮಲ್ಗೆ ಇರಲಿ. ಮಲ್ಲಿಗೆ ಸಾಕಾಗಿ ಹೋಗಿದೆಯಾ? ಯಾರು ಮಂದಿ? ಏನಾಗಬೇಕಾಗಿತ್ತು? ಗೌರಮ್ಮ ಅಂತಿದ್ರಲ್ಲ, ಅವ್ರ ತಂಗಿ ಮಗಳು. ಓ, ಗೌರಮ್ಮನ ತಂಗಿ ಮಗಳ ನೀವು? ಕೂತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ. ಗೌರಮ್ಮ ಹೋಗ್ಬಿಟ್ರಂತೆ? ಹೇಳಿ, ಮನಸ್ಸಿಗೆ ಭಾಳ ನೋವಾಯ್ತಮ್ಮ. ಕೊನೆಗೂ ಅವಳು ಮುಖ ನೋಡೋ ಭಾಗ್ಯ ಸಿಗಲೇ ಇಲ್ಲೇ ದೇವಸ್ಥಾನಕ್ಕೆ ಆಗಾಗ ಬರ್ತಾ ಇದ್ದೆ. ಸೈಕಾಲಲ್ಲಿ ಶಕ್ತಿ ಹೋದ್ಮೇಲೆ ಬರೋದನ್ನೇ ನಿಲ್ಲಿಸ್ಬೇಕು. ನಾನೇ ಹೋಗಿ ಮಾತಾಡ್ಸ್ಕೊಂಡು ಬರ್ತಾ ಇದ್ದೆ. ಕೊನೆಗೂ ಹೋಗೇ ಬಿಟ್ರು. ಅಯ್ಯೋ ಪಾಪ, ನಿಮಗೂ ತುಂಬ ಹುಷಾರಿಲ್ಲ ಅನ್ಸುತ್ತೆ. ಹೌದಮ್ಮ, ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಡಾಕ್ಟ್ರ್ ಹೇಳಿದ್ರು. ಜೊತೆಗೆ ಈ ಹಾಳು ಕೆಮ್ಮು ಬೇರೆ. ಇರ್ಲಿ ಬಿಡಮ್ಮ, ಇರ್ಲಿ. ಗೌರಮ್ಮ ಆಗಾಗ ಹೇಳ್ತಾ ಇದ್ದೆ, ನಾನು ಬದುಕೋದು ಇನ್ನು ಕೆಲವೇ ದಿವಸ ಮಾತ್ರ. ಅದು ಹಾಗೆ ಆಗೋಗ್ಬಿಡ್ತು. ಹೌದಾ? ಯಾವಾಗ ಹೇಳಿದ್ರು ಹಾಗಂತ? 3 ತಿಂಗಳು ಹಿಂದೆ. ನಾನು ಹಾಸಿಗೆ ಹಿಡಿದು 1 ತಿಂಗಳ ಮೇಲಾಗಿ ನಾನು ಗೌರಮ್ಮನ ಹತ್ರ ಹೋಗಿ ಹೋಗಿದ್ದಾಗ ಅವಳಾಗಲೇ ಹಾಸಿಗೆ ಹಿಡಿದ್ಬಿಟ್ಟಿದ್ಲು. ತಲೆ ಕೂದಲೆಲ್ಲ ಉದುರು ಹೋಗಿತ್ತಮ್ಮ. ಕೂದಲ? ನಾನೇ ಕೂದಲೆಲ್ಲ ಉದುರೋಗಿ ಇವತ್ತು ನಾಳೆನೋ ಸಾಯೋ ಹಾಗಿದ್ದೀನಿ. ನಾನು ಅವತ್ತು ಅವಳ ರೂಮಿಗೆ ಹೋದಾಗ ರೂಮ್ ತುಂಬ ಕೂದಲೆ, ಹಾಸಿಗೆ ತುಂಬಾನು ಕೂದಲಮ್ಮ. ಅದು ಸಾಲದು ಅಂತ ವಿಪರೀತ ಕೈಕಾಲು ನೋವು ಅಂತ ಒದ್ದಾಡ್ತಾ ಇದ್ದೆ. ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ದಯವಿಟ್ಟು ಕ್ಷಮಿಸಿ, ನಿಮಗೆ ತೊಂದರೆ ಕೊಡ್ತಿದ್ದೀನಿ. ಈ ಕ್ಯಾನ್ಗಳು, ಓಹ್ ದೊಡ್ಡಮ್ಮ ಹೇಳ್ತಿದ್ರು ನೀವು ಗಂಗಾಜಲ ತರಿಸ್ಕೊಡ್ತಿದ್ರಿ ಅಂತ. ಆ ಕ್ಯಾನ್ಗಳೇನಾ ಇವು? ಹೌದಮ್ಮ, ನಾನೇ ತರಿಸ್ಕೊಡ್ತಾ ಇದ್ದೆ. ಗೌರಕ್ಕ ದಿವಸ ಪೂಜೆ ಆದಮೇಲೆ ತೀರ್ಥ ತಗೊಳ್ಳೋದು. ನಾನೇ ತಿಂಗಳಿಗೆ ಒಂದೊಂದು ಸಲ ಅವ್ರ ಮನೆಗೆ ಹೋಗಿ ಒಂದೊಂದು ಕ್ಯಾನ್ ಕೊಟ್ಬಿಡ್ತಾ ಇದ್ದೆ. ಈ ಕ್ಯಾನ್ ಅವ್ರಿಗೆ ಕೊಟ್ಬಿಡ್ತಿದ್ರಾ? ಇಲ್ಲಮ್ಮ, ಹಾಗೆ ಮಾಡ್ತಾ ಹೋದ್ರೆ ಎಲ್ಲಾಗುತ್ತೆ. ತೀರ್ಥ ತರಿಸ್ಕೊಳ್ಳೋರು ಈ ಕ್ಯಾನ್ನಿಂದ ಅವ್ರ ಪಾತ್ರೆಗೋ ಬಾಟ್ಲಿಗೋ ಹಾಕಿಸ್ಕೊತಾ ಇದ್ರು. ನಾನು ಕ್ಯಾನ್ಗಳನ್ನು ವಾಪಸ್ ತರ್ತಾ ಇದ್ದೆ. ಈಗೆಲ್ಲಿ, ಈಗ ಯಾರಿಗೂ ತರಿಸ್ಕೊಡೋಕ್ಕೆ ಆಗ್ತಾ ಇದೆ. ಏನೋ ಒಂದಷ್ಟು ಪುಣ್ಯದ ಕೆಲಸ ಮಾಡಿದೆ, ಈಗ ಅದು ಆಗ್ತಾ ಇದೆ. ನಮ್ಮ ಗೌರಮ್ಮ ಬಹಳ ಅಚ್ಚುಕಟ್ಟು. ಅವಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಅಂದರೆ ಅವ್ರ ಮನೆ ಕೆಲಸ ಮಾಡ್ತಾ ಇದ್ದು ಮಂಗಳ ಮಾತ್ರ. ಅವಳೇ ಬಾಟ್ಲಿ ಕ್ಲೀನ್ ಮಾಡಿ ಕ್ಯಾನ್ನಿಂದ ತೀರ್ಥ ತುಂಬಿಸ್ಕೊಂಡು ಜೋಪಾನವಾಗಿ ಇಡ್ತಾ ಇದ್ದೆ. ಜಾಸ್ತಿ ಮಾತಾಡಬೇಡಿ ಅಂದ್ರೂ ಕೇಳಲ್ಲ ನೀವು. ಪರವಾಗಿಲ್ಲ ಅಮ್ಮ, ಅವ್ರು ರೆಸ್ಟ್ ತಗೊಳ್ಳಿ, ನಾನು ಇನ್ನೊಂದು ದಿವಸ ಬರ್ತೀನಿ. ಇರಮ್ಮ,
ಕಾಫಿ ಕೊಡ್ತೀನಿ. ಅಯ್ಯೋ ಪರವಾಗಿಲ್ಲ. ಅಯ್ಯೋ ನಮ್ಮ ಮನೆಗೆ ಬಂದಿದ್ದೀಯಾ, ಗೌರಕ್ಕನ ತಂಗಿ ಮಗಳು ಅಂತಿದ್ದೀಯಾ, ಹಾಗೆ ಹೋಗೋದಾ? ಹ್ಞೂ, ಕಾಫಿ ಮಾಡಿ ತರ್ತೀನಿ. ಯಾರಿಗೋಸ್ಕರ ಕಾಯ್ತಾ ಇದ್ದಾನೆ ಇವನು? ಇಲ್ಲೇನು ಮಾಡ್ತಿದ್ದಾನೆ? ಅಕ್ಕ